ಈಗ ಅವಕಾಶ ಇದ್ದಿದ್ರೆ ಔರಂಗಜೇಬ್ ಕಪಾಳಕ್ಕೆ ಬಾರಿಸ್ತಾ ಇದ್ದೆ, 2-3 ಬಾರಿ ಒಡಿತಿದ್ದೆ ಅಂದ್ರು ವಿಜಯ್ ದೇವರಕೊಂಡ. ಮೊಘಲ್ ದೊರೆ ಔರಂಗಜೇಬ್ ವಿರುದ್ಧ ವಿಜಯ್ ದೇವರಕೊಂಡ ಗರಂ ಆಗಿದ್ಯಾಕೆ? ಎಸ್, ಮಹಾರಾಷ್ಟ್ರದಲ್ಲಿ ಭುಗಿಲೆದ್ದಿದ್ದ ಮೊಘಲ್ ದೊರೆ ಔರಂಗಜೇಬ್ ಸಮಾಧಿ ವಿವಾದ ಹಂತ ಹಂತವಾಗಿ ಇಡೀ ಭಾರತವನ್ನ ವ್ಯಾಪಿಸ್ತಾ ಇರುವಂತಹ ಲಕ್ಷಣಗಳನ್ನ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಔರಂಗಜೇಬ್ ಆಳ್ವಿಕೆಯ ಇತಿಹಾಸ ಮತ್ತು ವರ್ತಮಾನ ಭಾರತದಲ್ಲಿ ಅದರ ಪ್ರಸ್ತುತಿಯ ಚರ್ಚೆ ಒಂದು ಕಡೆಯಾದ್ರೆ, ಆತನ ದಬ್ಬಾಳಿಕೆಯ ಅನ್ಯಾಯದಿಂದ ಕೂಡಿದ ಆಳ್ವಿಕೆಯ ಲೆಕ್ಕ ಚುಕ್ತ ಆಗ್ಲೇಬೇಕು ಅಂತ ವಾದ ವಿವಾದ ಒಂದು ಕಡೆ. ಇತಿಹಾಸ ಆತನ ಜೀವನದಲ್ಲಿ ಮಾಡಿದ ಸರಿತಪ್ಪುಗಳನ್ನ ನಿರ್ಧರಿಸುತ್ತೆ. ಆದ್ರೆ ಈಗ ಭುಗಿಲೆದ್ದಿರುವ ಔರಂಗಜೇಬ್ ಸಮಾಧಿ ವಿವಾದದ ಹಿಂದೆ ದೀರ್ಘಕಾಲದ ನೋವು ಎದ್ದು ಕಾಡ್ತಾ ಇದೆ. ಇದರಲ್ಲಿ ರಾಜಕೀಯ ಕೂಡ ಇದೆ ಅನ್ನೋದು ಅಲ್ಲೆಗಳಿಯಬಾರದು. ಆದ್ರೆ ಒಬ್ಬ ದೊರೆ ತನ್ನ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ತನ್ನ ಪ್ರಜೆಗಳನ್ನ ಪೀಡಿಸಿದ್ದರ ಬಗ್ಗೆ ಹುದುಗಿದ್ದ ಆಕ್ರೋಶದ ಕಟ್ಟೆ ಈಗ ಒಡೆದಿದೆ ಅನ್ನೋದು ನಿಜ. ಹಾಗಿದ್ರೆ ಔರಂಗಜೇಬನ ಇತಿಹಾಸ, ಆತನ ಆಳ್ವಿಕೆಯ ಕಾಲಘಟ್ಟದ ಭಾರತ ಮತ್ತು ಆತನ ಕ್ರೌರ್ಯಕ್ಕೆ ಸಿಕ್ಕು ನಲುಕಿದವರು ಕಣ್ಣೀರ ಕಥೆಯನ್ನೊಮ್ಮೆ ನಾವು ವಿಶ್ಲೇಷಿಸಬೇಕಾಗುತ್ತೆ. ಹೌದು, ಔರಂಗಜೇಬ್ ಪ್ರಸ್ತುತ ಭಾರತದ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಹೆಚ್ಚಾಗಿ ಕೇಳಿ ಬರ್ತಾ ಇರುವ ಗತಕಾಲದ ಭಾರತವನ್ನ ಆಳಿ ಹೋದ ಮೊಘಲ್ ದೊರೆಯ ಹೆಸರು. ಆತನ ಆಳ್ವಿಕೆಯ ಕಾಲಘಟ್ಟ ಕ್ರೌರ್ಯ, ದಬ್ಬಾಳಿಕೆ ಮತ್ತು ಹಿಂದೂ ವಿರೋಧಿ ನೀತಿಗಳು ಆತ ಗತಿಸಿ 3 ಶತಮಾನಗಳ ನಂತರವೂ ಆತನನ್ನ ಬೆಂಬಿಡದೆ ಕಾಡ್ತಾ ಇದೆ. ಆತನ ಕ್ರೂರ ಆಡಳಿತಕ್ಕೆ ಸಿಕ್ಕು ನಲುಗಿದವರು ಒಂದು ಕಡೆಯಾದ್ರೆ, ಆತನ ಆಳ್ವಿಕೆಯಲ್ಲಿ ನಡೆದ ದಬ್ಬಾಳಿಕೆಯ ಲೆಕ್ಕಾಚುಕ್ತ ಮಾಡೋದಕ್ಕೆ ಸಜ್ಜಾಗಿರುವರು ಮತ್ತೊಂದು ಕಡೆ. ಇತಿಹಾಸ ಯಾವುದನ್ನು ಕೂಡ ಮರೆಯುವುದಿಲ್ಲ. ಇತಿಹಾಸ ಎಲ್ಲದಕ್ಕೂ ಕೂಡ ಅಂತಿಮ ತೀರ್ಪನ್ನ ನೀಡುತ್ತೆ. ಇದು ಇತಿಹಾಸದ ಗುಣ. ಸದ್ಯ ಮಹಾರಾಷ್ಟ್ರದಲ್ಲಿ ಈಗ ಔರಂಗಜೇಬ್ ಸಮಾಧಿ ವಿವಾದ ಭುಗಿಲೆದ್ದಿರುವುದು ಈ ಪ್ರಕ್ರಿಯೆಯ ಭಾಗ. ಇತಿಹಾಸ ಈ ಮೊಘಲ್ ದೊರೆಯನ್ನ ಯಾವ ರೀತಿ ಅವಲೋಕನ ಮಾಡಲಿದೆ? ಅಂತಿಮ ತೀರ್ಪು ಆತನ ಪರವಾಗಿಯೋ ಅಥವಾ ವಿರುದ್ಧವಾಗಿಯೋ? ಸದ್ಯಕ್ಕಂತೂ ಈ ಪ್ರಶ್ನೆಗೆ ಉತ್ತರ ಸಿಕ್ಲಿಲ್ಲ. ಆದ್ರೆ ಗತಕಾಲದ ಕೆಲವು ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನವಂತೂ ಮಾಡಲೇಬೇಕಲ್ವಾ? ಸರಿ, ಹಾಗಿದ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವಿ ಹಾಕೋಣ ಬನ್ನಿ. ಮಧ್ಯಯುಗೀನ ಭಾರತದ ಮೊಘಲ್ ಸಾಮ್ರಾಜ್ಯದ 6ನೇ ಮತ್ತು ಕೊನೆಯ ಶಕ್ತಿಶಾಲಿ ದೊರೆ ಈ ಔರಂಗಜೇಬ. ವಿಶ್ವವಿಖ್ಯಾತ ತಾಜ್ ಮಹಲ್ ಕಟ್ಟಿಸಿದ ಮೊಘಲ್ ದೊರೆ ಶಾಜಹಾನ್ನ 3ನೇ ಮಗ. ನವೆಂಬರ್ 3, 1618ರಲ್ಲಿ ಜನಿಸಿದ ಔರಂಗಜೇಬ್ ಬಾಲ್ಯದಿಂದಲೇ ರಾಜಮನೆತನ ಸುಖ ಸಂಪತ್ತುಗಳನ್ನ ಅನುಭವಿಸ್ತಾ ಬೆಳೆದವನು. ಸುಪ್ಪತ್ತಿಗೆಯ ಜೀವನ, ರಾಜನ ಅಪರಿಮಿತ ಅಧಿಕಾರವನ್ನ ಹತ್ತಿರದಿಂದ ನೋಡಿದ ಔರಂಗಜೇಬ್ ತನ್ನ ಅಧಿಕಾರಕ್ಕಾಗಿ ತನ್ನ ತಂದೆ ಶಾಜಹಾನ್ನನ್ನೇ ಕತ್ತಲ ಕೋಣೆಗೆ ತಳ್ಳಿ ಮೊಘಲ್ ಸಾಮ್ರಾಟವನ್ನ ಆಳಿದವನು ಈ ಔರಂಗಜೇಬ. 1659ರಲ್ಲಿ ಮೊಘಲ್ ದೊರೆಯಾಗಿ ಪ್ರತಿಷ್ಠಾಪನೆಗೊಂಡ ಔರಂಗಜೇಬ್ ಓರ್ವ ವಿಸ್ತರಣವಾದಿ ಮತ್ತು ಧಾರ್ಮಿಕ ಮತಾಂಧತೆಯನ್ನ ತನ್ನ ಆಡಳಿತದ ಭಾಗವಾಗಿ ಅಳವಡಿಸಿಕೊಂಡಾತ. ಆದರೆ ಸಂದರ್ಭಕ್ಕೆ ತಕ್ಕಂತೆ ಉದಾರವಾದಿಯೂ ಕೂಡ ಆಗಿದ್ದ. ಸಂಪ್ರವಾದಿಯೂ ಕೂಡ ಬಣ್ಣ ಬದಲಿಸಿದ ಔರಂಗಜೇಬ್ ತನ್ನ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಹೂಡಿದ ತಂತ್ರಗಳು ಒಂದೆರಡಲ್ಲ. ಕಟ್ಟಾ ಮುಸ್ಲಿಂ ಸಂಪ್ರದಾಯವಾದಿಯಾಗಿದ್ದ ಔರಂಗಜೇಬ್ ಅನ್ಯ ಧರ್ಮಗಳನ್ನ, ಅದರಲ್ಲೂ ವಿಶೇಷವಾಗಿ ಹಿಂದೂ ಧರ್ಮವನ್ನ ದೇಶಿಸುವ ನೀತಿಯನ್ನ ಅಳವಡಿಸಿಕೊಂಡಿದ್ದ. ಈತನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯವು ಹೇಗೆ ತನ್ನ ಉಚ್ಛಾಯ ನೀತಿಯನ್ನ ಪ್ರಸ್ತಾಪಿಸುತ್ತೋ ಹಾಗೇನೆ ಹಿಂದೂಗಳ ಆಕ್ರಂದನ ಕೂಡ ಮುಗಿಲು ಮುಟ್ಟಿತು. ತನ್ನ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ಮತ್ತು ಆಸ್ಥಾನದ ಧಾರ್ಮಿಕ ಮುಖಂಡರನ್ನ ಸಂತುಷ್ಟವಾಗಿಡುವುದಕ್ಕೆ ಔರಂಗಜೇಬ್ ಹಿಂದೂಗಳ ಮೇಲೆ ನಡೆಸಿದ ಕ್ರೌರ್ಯ ಇತಿಹಾಸವನ್ನ ಒಮ್ಮೆ ತಲೆ ತಗ್ಗಿಸುವಂತೆ ಮಾಡಿದೆ. ತನ್ನ ಆಳ್ವಿಕೆಯ ಆರಂಭದ ದಿನಗಳಲ್ಲಿ ಉತ್ತರ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನ ಗಟ್ಟಿಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ ಔರಂಗಜೇಬ್ ಈ ಕಾರ್ಯ ಸಾಧನೆ ಬಳಿಕ ದಕ್ಷಿಣದತ್ತ ಮುಖ ಮಾಡಿದ. ಈತನ ಈ ನಿರ್ಧಾರ ಇತಿಹಾಸ ಎಂದೂ ಕೂಡ ಮರೆಯದ ಘೋರ ಯುದ್ಧಗಳಿಗೆ ಸಾಕ್ಷಿಯಾಯಿತು. ಔರಂಗಜೇಬ್ನ ವಿಸ್ತಾರವಾದ ಮತ್ತು ಹಿಂದೂ ವಿರೋಧಿ ದಬ್ಬಾಳಿಕೆ ವಿರುದ್ಧ ಸೆಟೆದು ನಿಂತ ಮರಾಠ ಸಾಮ್ರಾಜ್ಯ ತಾನೊಬ್ಬ ಸೋಲಿಲ್ಲದ ಸರದಾರ ಅನ್ನುವ ಔರಂಗಜೇಬನ ಅಹಂಕಾರಕ್ಕೆ ಪೆಟ್ಟು ನೀಡಿತು. ಇದರಿಂದಾಗಿ ಭಾರತ ದೀರ್ಘಕಾಲದವರೆಗೆ ಅಶಾಂತಿಯ ಗೂಡಾಗಿ, ಭಾರೀ ಸಾವು ನೋವುಗಳಿಗೆ ಸಾಕ್ಷಿಯಾಗಿ ಮತ್ತು ಹಿಂದೂ ಧರ್ಮದ ಅಸ್ಮಿತೆಗಾಗಿ ಧ್ವನಿ ಎತ್ತಿದ ಮರಾಠ ಸಾಮ್ರಾಜ್ಯದ ದಿಟ್ಟತನದ ಪ್ರತೀಕವಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಯಿತು. ದಕ್ಷಿಣದ ಅನ್ಯ ರಾಜಮನೆತನಗಳ ನಡುವಿನ ಸಂಬಂಧ ಇವೆಲ್ಲವೂ ಚರ್ಚೆಗೆ ಅರ್ಹವಾದ್ರೂ ಅದು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ತೊಡೆತಟ್ಟಿ ನಿಂತ ಪರಿ ಇಲ್ಲಿ ಮುಖ್ಯವಾಗುತ್ತೆ. ಅದಾದ ನಂತರ ಔರಂಗಜೇಬನ ಅವನತಿಯಾಗುತ್ತೆ. ಹೌದು,
ಸಂಭಾಜಿ ಮಹಾರಾಜರ ನಿಧನದ ನಂತರ ಇನ್ನೇನು ಮರಾಠ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯದ ಮಂಡಿ ಊರುತ್ತೆ ಅಂತ ಔರಂಗಜೇಬ್ ನಿರಂಬಲನಾಗ್ತಾನೆ. ಶಿವಾಜಿಯ ಕಿರಿಯ ಪುತ್ರ ರಾಮರಾಯ ಮತ್ತಿತರ ಹಿಂದೂ ಹುಲಿಗಳ ಧೀರೋದ್ಧಾತ ಹೋರಾಟ ಕಂಡು ಬೆಚ್ಚಿ ಬೀಳ್ತಾನೆ. ಮರಾಠ ಸಾಮ್ರಾಜ್ಯವನ್ನ ಕೊನೆಗೊಳಿಸುವ ಮತ್ತು ದಕ್ಷಿಣದಲ್ಲಿ ಮೊಘಲ್ ಸಾಮ್ರಾಜ್ಯದ ಧ್ವಜ ಹಾರಿಸುವ ತನ್ನ ಕನಸು ಎಂದು ನನಸಾಗದು ಅನ್ನುವ ಸತ್ಯವನ್ನ ಅರಿತ ಔರಂಗಜೇಬ್ ತಾನೇ ಖುದ್ದು ದಕ್ಷಿಣ ದಂಡಯಾತ್ರೆಯನ್ನ ಕೈಗೊಂಡು ಎಂದು ಕೈಗೂಡದ ಆಸೆಯನ್ನ ಈಡೇರಿಸಿಕೊಳ್ಳುವ ಪ್ರಯತ್ನವನ್ನ ಆರಂಭಿಸ್ತಾನೆ. ಆದರೆ ತನ್ನ ಜೀವಿತಾವಧಿಯಲ್ಲಿ ಮರಾಠ ಸಾಮ್ರಾಜ್ಯದ ಅವನತಿಯನ್ನ ನೋಡೋದಕ್ಕೆ ಔರಂಗಜೇಬನಿಗೆ ಸಾಧ್ಯ ಆಗುವುದಿಲ್ಲ. ಅಂತಿಮವಾಗಿ 3 ಮಾರ್ಚ್ 1707ರಲ್ಲಿ ತನ್ನ 88ನೇ ವಯಸ್ಸಿನಲ್ಲಿ ಔರಂಗಜೇಬ್ ಮಹಾರಾಷ್ಟ್ರದ ಅಹಿಲ್ಯಾ ನಗರ ಅಂದರೆ ಔರಂಗಾಬಾದ್ ಜಿಲ್ಲೆಯ ಬೆಹ್ನಗರದಲ್ಲಿ ಕೊನೆಯುಸಿರನ್ನ ಹೇಳ್ತಾನೆ. ಇದೇ ಜಿಲ್ಲೆಯ ಖುಲ್ದಾಬಾದ್ನಲ್ಲಿ ಔರಂಗಜೇಬನಿಗೆ ಸಮಾಧಿ ಕೂಡ ಕಟ್ಟಲಾಯಿತು. ಈ ಸಮಾಧಿಯ ಈಗ ವಿವಾದದ ಕೇಂದ್ರ ಬಿಂದುವಾಗಿ ಜ್ವಾಲಾಮುಖಿಯಂತೆ ಸ್ಫೋಟಿಸ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಟ ವಿಜಯ್ ದೇವರಕೊಂಡ ವಿಶೇಷ ಅತಿಥಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ಸಮಯದಲ್ಲಿ ಮಾತನಾಡಿದ ಅವರು ಪಹಲ್ಗಾಮ್ ದಾಳಿಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ನಟ ಸೂರ್ಯ ಅವರ ರೆಟ್ರೋ ಚಿತ್ರ ಮೇ 1ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರ ತಮಿಳು, ತೆಲುಗು ಸೇರಿದಂತೆ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಏತನ್ಮಧ್ಯೆ ರೆಟ್ರೋ ಚಿತ್ರದ ಪ್ರಚಾರ ಕಾರ್ಯಕ್ರಮವನ್ನು ಹೈದರಾಬಾದ್ನಲ್ಲಿ ನಡೆಸಲಾಯಿತು. ನಟ ವಿಜಯ್ ದೇವರಕೊಂಡ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ರು. ಈ ಸಮಯದಲ್ಲಿ ಮಾತನಾಡಿದ ಅವರು ಪಹಲ್ಗಾಮ್ ದಾಳಿಯ ಕುರಿತು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಾಶ್ಮೀರ ಭಾರತಕ್ಕೆ ಸೇರಿದ್ದು. ಅವರು ಏನನ್ನ ಸಾಧಿಸಲಿದ್ದಾರೆ? ಕಾಶ್ಮೀರ ಭಾರತಕ್ಕೆ ಸೇರಿತು. ಅಲ್ಲಿ ವಾಸಿಸುವ ಜನರು ಕೂಡ ನಮ್ಮವರೇ. ನಾನು 2 ವರ್ಷ ಹಿಂದೆ ಖುಷಿ ಚಿತ್ರದ ಚಿತ್ರೀಕರಣಕ್ಕಾಗಿ ಕಾಶ್ಮೀರಕ್ಕೆ ಹೋಗಿದ್ದೆ. ಆ ಜನರು ನನಗೆ ಒಳ್ಳೆಯ ನೆನಪುಗಳನ್ನ ಮಾತ್ರ ನೀಡಿದ್ರು ಅಂತ ನಟ ವಿಜಯ್ ದೇವರಕೊಂಡ ಹೇಳಿದ್ರು. ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿರುವವರಿಗೆ ಶಿಕ್ಷಣ ನೀಡುವುದು ಅಗತ್ಯ. ಕಾಶ್ಮೀರ ಭಾರತಕ್ಕೆ ಸೇರಿತು. ಅಲ್ಲಿ ವಾಸಿಸುವ ಜನರು ಕೂಡ ನಮ್ಮವರೇ. ಪಾಕಿಸ್ತಾನ ತನ್ನ ಜನರನ್ನ ನೋಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸರಿಯಾದ ವಿದ್ಯುತ್ ಅಥವಾ ನೀರಿನ ಸೌಲಭ್ಯಗಳಿಲ್ಲ. ಹಾಗಾದ್ರೆ ಅವರು ಇಲ್ಲಿಗೆ ಬಂದಾಗ ಏನ್ ಮಾಡ್ತಾರೆ? ಭಾರತಕ್ಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಅವರ ಸ್ವಂತ ಜನರು ಆ ಸರ್ಕಾರದ ಬಗ್ಗೆ ಅತೃಪ್ತರಾಗಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಜನರೇ ಸರ್ಕಾರದ ವಿರುದ್ಧ ದಂಗೆ ಏಳ್ತಾರೆ. ಒಗ್ಗಟ್ಟಿನಿಂದ ಇರಬೇಕು. 500 ವರ್ಷಗಳ ಹಿಂದೆ ಬುಡಕಟ್ಟು ಜನಾಂಗದವರು ಹೇಗೆ ಹೋರಾಡಿದ್ರೋ ಅದೇ ರೀತಿಯ ಚಟುವಟಿಕೆಗಳಲ್ಲಿ ಅವರು ತೊಡಗುತ್ತಾರೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಮತ್ತು ಪರಸ್ಪರ ಪ್ರೀತಿಸಬೇಕು. ನಾವು ಒಗ್ಗಟ್ಟಿನಿಂದ ಜನರಾಗಿ ಒಂದಾಗಬೇಕು. ಶಿಕ್ಷಣವೇ ಅತ್ಯುತ್ತಮ ಆಯುಧ. ನಾವು ಸಂತೋಷವಾಗಿರುವಾಗ ಮತ್ತು ನಮ್ಮ ಹೆತ್ತವರನ್ನ ಸಂತೋಷಪಡಿಸಿದಾಗ ಮಾತ್ರ ನಾವು ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಅಂತ ಅವರು ಹೇಳಿದರು. ಔರಂಗಜೇಬ್ ಕಪಾಳಕ್ಕೆ ಭಾರಿಸ್ತಾ ಇದೆ. ನಾನು ಬ್ರಿಟಿಷರನ್ನ ಭೇಟಿಯಾಗಿ ಅವರಿಗೆ 2-3 ಬಾರಿ ಹೊಡಿಬೇಕು. ಇತ್ತೀಚೆಗೆ ನಾನು ಚಾವಾನ್ ನೋಡಿದ್ರೆ ಮತ್ತು ಅದು ನನ್ನನ್ನು ಕೆರಳಿಸ್ತು ಅಂತ ಅವರು ಮೊದಲು ಹೇಳಿದರು. ನಾನು ಬಹುಶಃ ಔರಂಗಜೇಬ್ ಇದ್ದಿದ್ರೆ 2 ಅಥವಾ 3 ಬಾರಿ ಹೊಡೆಯುವ ಅವಕಾಶವನ್ನ ಬಳಸಿಕೊಳ್ತಾ ಇದ್ದೆ ಅಂತ ಗರಂ ಆಗಿಯೇ ಮಾತಾಡಿದ್ರು. ನಟ ಕಳೆದ ವಾರ ನಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ 26 ಅಮಾಯಕರ ಜೀವಗಳನ್ನ ಬಲಿ ಪಡೆದ ಬಗ್ಗೆ ಪ್ರತಿಕ್ರಿಯೆನ ಕೊಟ್ಟರು. ಕಣಿವೆಯಲ್ಲಿನ ಭಯೋತ್ಪಾದನಾ ಸಮಸ್ಯೆ ಏಕೈಕ ಪರಿಹಾರ ಅಂದ್ರೆ ಅಲ್ಲಿನ ಜನರಿಗೆ ಶಿಕ್ಷಣ ನೀಡುವುದು ಮತ್ತು ದೇವರಕೊಂಡ ಹಂಚಿಕೊಂಡ್ರು. ಸಮಂತಾ ನಟಿಸಿದ್ದ ಖುಷಿ ಚಿತ್ರೀಕರಣದ ಸಮಯದಲ್ಲಿ ಅವರು ಕಾಶ್ಮೀರದಲ್ಲಿ ತಮ್ಮ ಸಮಯವನ್ನ ಮತ್ತೆ ಉಲ್ಲೇಖಿಸಿದರು. ಇನ್ನು ರೆಟ್ರೋ ಸಿನಿಮಾ. ಸೂರ್ಯನ ಮುಂದಿನ ಬಿಡುಗಡೆಯಾದ ರೆಟ್ರೋ ಪ್ರೇಮಕಥೆಯನ್ನ ಆಧರಿಸಿದ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ನಟನ ವಿಶೇಷ ನೋಟವನ್ನ ತೋರಿಸಿದ್ದಾರೆ. ಚಿತ್ರದ ಹಲವಾರು ಗ್ಲಿಮ್ಸ್ಗಳನ್ನ ಈಗಾಗಲೇ ಗಮನ ಸೆಳೆದಿವೆ. ಅವರ ಜೊತೆಗೆ ಚಿತ್ರದಲ್ಲಿ ಪೂಜಾ ಹೆಗ್ಡೆ ಕೂಡ ಪ್ರಮುಖ ಪಾತ್ರದಲ್ಲಿದ್ದಾರೆ. ಈ ಚಿತ್ರದಲ್ಲಿ ಜಯರಾಮ್, ಜೋಜು ಜಾರ್ಜ್, ಪ್ರಕಾಶ್ ರಾಜ್, ಕರುಣಾಕರನ್, ನಾಸರ್, ಸ್ವಸ್ತಿಕಾ, ಸುಜಿತ್, ಶಂಕರ್ ಮತ್ತು ಇನ್ನೂ ಹಲವರು ನಟಿಸಿದ್ದಾರೆ. ಕಾರ್ತಿಕ್ ಸುಬ್ಬರಾಜ್ ಅವರೊಂದಿಗಿನ ಅವರ ಮೊದಲ ಸಹಯೋಗವನ್ನ ಗುರುತಿಸುವ ರೆಟ್ರೋವನ್ನ 2D ಎಂಟರ್ಟೈನ್ಮೆಂಟ್ ಮತ್ತು ಸ್ಟೋನ್ ಬೆಂಚ್ ಕ್ರಿಯೇಷನ್ಸ್ ಇಂಡಿಯಾಗೆ ನಿರ್ವಹಿಸಿವೆ. ಸೂರ್ಯ ಅಭಿನಯದ ಈ ಚಿತ್ರಕ್ಕೆ ಸಂತೋಷ್ ನಾರಾಯಣ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.